ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರಾಮಾಚಾರಿ ಧಾರಾವಾಹಿ ಹಿಂದಿನ ಸಂಚಿಕೆಯಲ್ಲಿ ಏನೆಲ್ಲಾಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಚಾರು ಡಾಕ್ಟರ್ಗೆ ಫೋನ್ ಮಾಡಿಬಿಟ್ಟು ನಿನ್ನ ಬಂಡವಾಳನ ಇವತ್ತು ನಾನು ಬಯಲು ಮಾಡೇ ಮಾಡ್ತೀನಿ ಎಲ್ಲರ ಮುಂದೆ ಅಂತ ಡಾಕ್ಟ್ರು ಬರೋದನ್ನೇ ಕಾಯ್ತಾ ಇರ್ತಾಳೆ. ಅಲ್ಲಿಗೆ ಮನೆಗೆ ಡಾಕ್ಟ್ರು ಕೂಡ ಬರ್ತಾರೆ. ಡಾಕ್ಟ್ರು ಹೆದರ್ಕೊಂಡೇ ಬರ್ತಾ ಇರ್ತಾರೆ. ಆದರೆ ಚಾರು ಮಾತ್ರ ತುಂಬಾ ಕಾನ್ಫಿಡೆಂಟ್ ಆಗಿರ್ತಾಳೆ. ಹೇಳಿ ಡಾಕ್ಟರ್, ನೀವು ಯಾರಿಗೂ ಭಯ ಪಡೋ ಅವಶ್ಯಕತೆ ಇಲ್ಲ. ಅವತ್ತು ಬಂದು ನೀವು ಏನು ಮಾಡಿದ್ರಿ ಅದನ್ನೇ ಇವತ್ತು ಹೇಳಿ ಡಾಕ್ಟರ್, ಎಲ್ಲರ ಮುಂದೆ ಸತ್ಯ ಹೇಳಿ ಅಂತ ಚಾರು ಕೇಳ್ಕೊತಾಳೆ. ಆಗ ಡಾಕ್ಟರು ಹೇಳ್ತೀನಮ್ಮ, ನಾನು ಏನು ಮಾಡಿದೆ ಅವತ್ತು ಎಲ್ಲನೂ ಹೇಳ್ತೀನಿ ಅಂದ್ಬಿಟ್ಟು ನನಗೆ ಹಾಸ್ಪಿಟಲಲ್ಲಿದ್ದಾಗ ಚಾರು ಫೋನ್ ಮಾಡಿದ್ಲು. ನನಗೆ ವೈಶಾಖ ಅಕ್ಕ ಬಸ್ರಿ ಅನ್ನೋದು ಡೌಟ್ ಇದೆ, ಅದಕ್ಕೆ ನೀವು ಬಂದು ಚೆಕ್ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ನೀವು ಯಾರೂ ಮನೇಲಿ ಇರಲಿಲ್ಲ. ನಾನೊಂದು ಔಷಧಿ ಕೊಡ್ತೀನಿ, ಅದನ್ನು ಜ್ಯೂಸ್ ಒಳಗಡೆ ಹಾಕ್ಕೊಡು, ಪ್ರಜ್ಞೆ ತಪ್ಪುತ್ತೆ, ಆಮೇಲೆ ಬಂದು ನಾನು ಚೆಕ್ ಮಾಡ್ತೀನಿ ಅಂತ ಹೇಳಿದೆ. ಹಾಗೆ ಬಂದು ಚೆಕ್ ಕೂಡ ಮಾಡಿದೆ ನಾನು. ಆಗ ಚಾರು ಹೇಳ್ತಾಳೆ, ಡಾಕ್ಟರ್ ನೀವೇ ಚೆಕ್ ಮಾಡಿಬಿಟ್ಟು ಬಸ್ರಿ ಅಲ್ಲ ವೈಶಾಖ ಅಕ್ಕ ಅಂತ ಹೇಳಿದ್ರಿ ಅಲ್ವಾ, ನಾನು ಹೇಳಿದ್ರೆ ಯಾರೂ ನಂಬ್ತಾ ಇಲ್ಲ, ಅದಕ್ಕೆ ನಿಮ್ಮನ್ನ ಕರೆಸಿರೋದು. ಹೇಳಿ ಡಾಕ್ಟರ್, ನೀವು ಚೆಕ್ ಮಾಡಿಬಿಟ್ಟು ಅಕ್ಕ ಬಸ್ರಿ ಅಲ್ಲ ಅಂತ ಹೇಳಿದ್ರಿ ತಾನೇ, ಎಲ್ಲರ ಮುಂದೆ ಇವಾಗ ಸತ್ಯ ಹೇಳಿ ಅಂತ ಚಾರು ಹೇಳ್ತಾಳೆ. ಡಾಕ್ಟರು ನಾನು ಯಾವಾಗ ನಿನಗೆ ವೈಶಾಖ ಬಸ್ರಿ ಅಲ್ಲ ಅಂತ ಹೇಳಿದೆ ಅಂದ್ಬಿಟ್ಟು ಉಲ್ಟಾ ಹೊಡೆದು ಬಿಡ್ತಾರೆ. ಇಲ್ಲಿ ಚಾರುಗೆ ಫುಲ್ ಶಾಕ್ ಆಗಿಬಿಡುತ್ತೆ, ಇದೇನು ಹಿಂಗೆ ಹೇಳ್ತಿದ್ದಾರಲ್ಲ ಅಂತ. ನಾನು ಯಾವಾಗ ನಿನಗೆ ಅವರು ಬಸ್ರಿನೇ ಅಲ್ಲ ಅಂತ ಹೇಳಿದೆ ಅಂದ್ಬಿಟ್ಟು ಹೇಳ್ತಾರೆ. ಡಾಕ್ಟರ್ ಏನು ಹೇಳ್ತಿದ್ದೀರಾ, ಅವತ್ತೇನು ಹೇಳಿದ್ರಿ ನೀವು, ಇವತ್ತೇನು ಹೇಳ್ತಿದ್ದೀರಾ ಅಂದೆ. ಆಗ ಡಾಕ್ಟರ್ ಅವತ್ತು ಹೇಳಿದೆ ಇವತ್ತು ಹೇಳ್ತಾ ಇದ್ದೀನಿ, ಅವತ್ತು ನಾನು ಬಸ್ರಿ ಅಂತಲೇ ಹೇಳಿದೆ, ಇವತ್ತು ಬಸ್ರಿ ಅಂತಲೇ ಹೇಳ್ತಾ ಇದ್ದೀನಿ, ನೀನು ಭ್ರಮೇಲಿದೆಯಾ ಅಷ್ಟೇ ಅಂತ ಚಾರುಗೆ ಫುಲ್ ಉಲ್ಟಾ ಹೊಡಿತಾರೆ. ನೀವು ತಾನೇ ಅವಳು ತಾಯಿ ಆಗಿಲ್ಲ ತಾಯಿ ಆಗ್ತಿದ್ದೀನಿ ಅನ್ನೋ ಭ್ರಮೇಲಿದ್ದಾಳೆ ಅಂತ ಎಲ್ಲ ಹೇಳಿದ್ರಿ, ಇವತ್ತು ಯಾಕೆ ಈ ಥರ ಮಾತಾಡ್ತಿದ್ದೀರಾ ಅಂದರೆ, ನಾನು ಆ ಥರ ಹೇಳೇ ಇಲ್ಲ, ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಆರೋಗ್ಯವಾಗಿ ನೋಡಿಕೊಂಡು ಆಮೇಲೆ ಸ್ವಲ್ಪ ವೀಕ್ ಇದ್ದಾಳೆ, ಆಮೇಲೆ ಹಾಸ್ಪಿಟಲ್ಗೆ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದು, ನೀನು ಭ್ರಮೇಲಿದೆಯಾ ಚಾರು ಅಂತ ಡಾಕ್ಟರು ಫುಲ್ ಉಲ್ಟಾನೇ ಹೇಳಿಬಿಟ್ಟಿರ್ತಾರೆ. ಮನೆಯವ್ರಿಗೆಲ್ಲ ಫುಲ್ ಶಾಕ್ ಆಗಿಬಿಡುತ್ತೆ. ನಮ್ಮವರಾಗಿದ್ಕೊಂಡು ಫ್ಯಾಮಿಲಿ ಡಾಕ್ಟ್ರ್ ಆಗಿದ್ಕೊಂಡು ಈ ಥರ ಮೋಸ ಮಾಡ್ತಿದ್ದೀರಲ್ಲ ಅಂದಾಗ, ಹೌದು ನಿಮ್ಮವರೇ, ನಾನು ನಿಮ್ಮ ಫ್ಯಾಮಿಲಿ ಡಾಕ್ಟ್ರೇ ಆಗಿರ್ಬೋದು, ಹಾಗಂತ ನಾನು ಸುಳ್ಳು ಹೇಳೋಕ್ಕಾಗುತ್ತಾ, ನನ್ನ ವೃತ್ತಿ ಧರ್ಮಕ್ಕೆ ನಾನು ಮೋಸ ಮಾಡೋಕ್ಕಾಗುತ್ತಾ, ಬಸ್ರಿ ಇರೋಳನ್ನ ಬಸ್ರಿ ಅಲ್ಲ ಅಂತ ಹೇಳೋಕ್ಕಾಗುತ್ತಾ ಚಾರು ಅಂತ ಡಾಕ್ಟರ್ ಹೇಳ್ತಾರೆ. ಆಗ ಚಾರುಗೆ ತುಂಬಾ ಸಿಟ್ಟು ಬಂದುಬಿಡುತ್ತೆ, ಕೋಪ ಬಂದುಬಿಡುತ್ತೆ. ಆ ವೈಶಾಖ ಜೊತೆ ಸೇರಿಕೊಂಡು ನೀವು ಸುಳ್ಳು ಹೇಳ್ತಿದ್ದೀರಾ, ನಿಮ್ಮ ಪ್ರೊಫೆಷನ್ಗೆ ನೀವು ಮೋಸ ಮಾಡೋದಲ್ಲದೆ ನಮ್ಮ ಮನೆಯವ್ರಿಗೆಲ್ಲರಿಗೂ ಎಮೋಷನ್ಸ್ಗೆ ಮೋಸ ಮಾಡ್ತಿದ್ದೀರಾ, ನಿಮ್ಮನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ, ಹೇಳಿ ಎಷ್ಟು ತೊಗೊಂಡಿದ್ದೀರಾ, ಎಷ್ಟು ಲಕ್ಷ ತೊಗೊಂಡಿದ್ದೀರಾ ನೀವು ಅಂದ್ಬಿಟ್ಟು ಹೊಡೆಯೋಕ್ಕೆ ಹೋಗ್ತಾ ಇರ್ತಾಳೆ ಚಾರು. ಅಲ್ಲಿ ರಾಮಾಚಾರಿ ತಡಿತಾ ಇರ್ತಾನೆ ಚಾರುನ. ಪಾಪ ಚಾರು ಎಲ್ಲರ ಮುಂದೆ ಅಂದರೆ ಚಾರುದೇ ತಪ್ಪು ಅನ್ನೋ ರೀತಿ ಸಾಬೀತಾಗ್ಬಿಡುತ್ತೆ. ಮಾನ್ಯತಾ ಹಾಗೆ ಮಂಜರಿ ಮಾಡಿರೋ ಪ್ಲ್ಯಾನು ವೈಶಾಖ ಅವರೆಲ್ಲರಿಗೂ ಕೂಡ ತುಂಬಾ ಖುಷಿ ಆಗ್ತಾ ಇರುತ್ತೆ. ಆದರೆ ಚಾರು ಮಾತ್ರ ಸುಮ್ಮನೆ ಇರೋದಿಲ್ಲ, ಇದೆಲ್ಲ ಸುಳ್ಳು ಅಂತ ಸಾಬೀತು ಮಾಡ್ತೀನಿ ಅಂತ ಹಠದಿಂದ ಹೇಳ್ತಾ ಇರ್ತಾಳೆ. ಸೊ ಇದಿಷ್ಟು ಇವತ್ತಿನ ಸಂಚಿಕೆ ಆಗಿರುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.